ಪಾವಗಡದಲ್ಲಿ ಮಂಗಳ ಮುಖಿಯರ ಅಟ್ಟಹಾಸ. ತಾಲೂಕು ಕಚೇರಿ ಆವರಣದಲ್ಲಿ ಮಾರಾಮಾರಿ. ಮಂಗಳ ಮುಖಿಯರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಇನ್ನು ಕೆಲವರು ಕೆಟ್ಟವರಿರ್ತಾರೆ. ಕೆಲವೊಂದು ಕಡೆ ಮಂಗಳ ಮುಖಿಯರು ದಬ್ಬಾಳಿಕೆ ಮಾಡ್ತಾ ಇದ್ದು ಜನರಲ್ಲಿ ಭೀತಿ ಶುರುವಾಗಿದೆ. ಮಂಗಳ ಮುಖಿಯರ ಜೀವನ ಕಷ್ಟದ ಜೀವನ. ಕಳೆದ ಕೆಲ ವರ್ಷಗಳ ಹಿಂದೆ ಪುರುಷನಾಗಿದ್ದವ ಮಂಗಳಮುಖಿಯಾಗಿ ಬದಲಾಗಿದ್ದ. ಆದರೆ ಬದುಕೋದು ಕಷ್ಟವಾಗಿ ತನ್ನ ಕುಟುಂಬದ ಜೊತೆ ಜೀವನ ನಡೆಸಲು ಮುಂದಾಗಿದ್ದು, ಇದಕ್ಕೆ ವಿರೋಧಿಸಿದ ಕೆಲ ಮಂಗಳ ಮುಖಿಯರ ಗ್ಯಾಂಗ್ ಹಲ್ಲೆ ನಡೆಸಿರೋ ಘಟನೆ ಪಾವಗಡ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ನಾಗಲಪುರ ಗೇಟ್ನ ನಿವಾಸಿಯಾದ ಸೀನಪ್ಪ ಎಂಬುವವರ ಮಗ ಸುರೇಶ್ ಕಳೆದ 7-8 ವರ್ಷಗಳ ಹಿಂದೆ ಲಿಂಗ ಬದಲಾವಣೆ ಮಾಡಿಕೊಂಡು ಮಂಗಳಮುಖಿಯಾಗಿದ್ದ. ರೇಣುಕಾ ಎಂದು ಹೆಸರನ್ನ ಬದಲಾಯಿಸಿಕೊಂಡು ಮಂಗಳಮುಖಿಯರ ಜೊತೆಯೇ ಜೀವನ ಮಾಡ್ತಾ ಇದ್ದ. ಆದರೆ ಆತನಿಗೆ ಮಂಗಳಮುಖಿಯರ ಜೊತೆ ಜೀವನ ಮಾಡಲು ಕಷ್ಟವಾದ ಹಿನ್ನೆಲೆ ತನ್ನ ಕುಟುಂಬದ ಜೊತೆ ಜೀವನ ಮಾಡಲು ಮುಂದಾಗಿದ್ದ. ಮಗನ ನಿರ್ಧಾರಕ್ಕೆ ಖುಷಿಪಟ್ಟ ಸುರೇಶ್ ತಂದೆ ತಾಯಿ ಮಗನನ್ನ ಕರೆದುಕೊಂಡು ಹೋಗಲು ಪಾವಗಡಕ್ಕೆ ಬಂದಿದ್ರು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಮಂಗಳಮುಖಿಯರ ಗ್ಯಾಂಗ್ ತಾಲೂಕು ಕಚೇರಿ ಆವರಣದಲ್ಲಿ ಪೋಷಕರ ಮೇಲೆ ಚಪ್ಪಲಿಯಿಂದ ಹಿಗ್ಗಾಮುಗ್ಗಾ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ವೇಳೆ ಪೊಲೀಸರು ಮಧ್ಯವಸ್ಥಿಕೆಯನ್ನ ವಹಿಸಿ ಗಲಾಟೆಯನ್ನ ಬಿಡಿಸಿ ಹಲ್ಲೆ ನಡೆಸಿದ ಮಂಗಳಮುಖಿಯರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.